ಮಹಿಳೆಯರು ಸ್ವಾವಲಂಬಿಗಳಾಗಲು ಸಂತೆ ಮೇಳದಂತಹ ಕಾರ್ಯಕ್ರಮಗಳು ಪ್ರಯೋಜನಕಾರಿ ಅಂತ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಹೇಳಿದ್ದಾರೆ. ದಾಪಕ್ಲು ಮಹಿಳಾ ಸಮಾಜದಲ್ಲಿ ಸಂಜೀವಿನಿ ಒಕ್ಕೂಟ ಮತ್ತು ಗ್ರಾಮ ಪಂಚಾಯಿತಿ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ್ದ ಸಂತೆ ಮೇಳ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮಹಿಳೆಯರು ಸಂಘ ಸಂಸ್ಥೆಗಳೊಂದಿಗೆ ತಮ್ಮನ್ನು ತೊಡಗಿಸಿಕೊಂಡು ಸದೃಢರಾಗಿರಬೇಕೆಂದು ಹಿತನುಡಿಗಳನ್ನು ಹೇಳಿದರು. ತಂದು ಮಾರೋದ್ರಿಂದ ಅವರಿಗೆ ಒಂದು ಸ್ವಾವಲಂಬಿ ಜೀವನವನ್ನು ಆರಂಭಿಸುವಂಥ ಒಂದು ವ್ಯಕ್ತಿತ್ವವನ್ನು ಅವರು ಅಳವಡಿಸ್ಕೊಳ್ಬೋದು. ಆದ್ದರಿಂದ ಈ ಸಂತೆ ಆದಷ್ಟು ಒಂದು ಮಹಿಳೆಯರಿಗೆ ಬೇಕಾಗಿರುವಂಥ ಒಂದು ಇದಾಗಿದೆ. ಅದರಿಂದ ಸರ್ಕಾರ ಆದೇಶದಂತೆ ಇವತ್ತು ಸಂತೆ ಮೇಳವನ್ನು ಮಾಡಿದ್ದಾರೆ. ನಮಗೆ ಸಹಕಾರ ಸಿಗಲಿಲ್ಲ, ಅಷ್ಟೇ ಮಾಡ್ತಿದ್ರು, ಸಿಗಲಿಲ್ಲ. ನಮಗೆ ಏನೇ ಒಂದಾಯ್ತು ಅಂದ್ಬಿಟ್ಟು ಎಲ್ಲ ಒಳಗಡೆ ಹಾಕ್ತಾರೆ, ಅಲ್ಲಿ ಬಿಸಾಕ್ತಾರೆ, ಇಲ್ಲಿ ಬಿಸಾಕ್ತಾರೆ. ಅದು ಮುಂದೆ ನಾವೇ ಅಂತ ನಮ್ದು ಮಾತ್ರ ನಾವು ಯೋಚನೆ ಮಾಡಬಾರ್ದು. ನಮ್ಮ ಮಕ್ಕಳು ಮೊಮ್ಮಕ್ಕಳದ್ದು ನಾವು ಫ್ಯೂಚರ್ ಅದೇ ಪರಿಸ್ಥಿತಿ ಪ್ಲಾಸ್ಟಿಕ್ ಉಪಯೋಗಿಸ್ಬೇಕು, ಅನಿವಾರ್ಯ, ಮತ್ತಂಗಿಲ್ಲ. ಆದ್ರೂ ನಾವು ಆದಷ್ಟು ಪ್ಲಾಸ್ಟಿಕ್ನ ಕಡಿಮೆ ಮಾಡಿಕೊಂಡು ತಗೊಂಡು ಅದನ್ನ ಹೇಗೆ ಬೇರ್ಪಡಿಸ್ಕೊಂಡು ನಾವು ಅದನ್ನ ಉಪಯೋಗಿಸಿ ಅದನ್ನ ಬೇರೆ ಕಡೆ ಒಂದು ಏನೋ ಒಂದು ಮಾಡೋದು, ಇಲ್ಲ ಒಂದು ನಮ್ಗೆ ಟ್ಯಾಕ್ಟರ್ ಬಂದಾಗ ಬೇರೆ ಹಾಕೋದು, ಸಿಕಸ್ ಮಾಡಾಕ ಬೇರೆ ಮಾಡೋದು ಅಂತ ಹೇಳ್ಬಿಟ್ಟು ಅದು. ಸಂಜೀವಿನಿ ಒಕ್ಕೂಟದ ಮುಖ್ಯ ಲೆಕ್ಕಪತ್ರ ನಿರ್ವಾಹಕಿ ಯಮುನಾ ವಾರ್ಷಿಕ ವರದಿಯನ್ನು ಮಂಡಿಸಿದರು. ಆಕ್ಟಿವ್ ಆಗಿ ಮುಂದೆ ಬರ್ತಾ ಇರೋದು, ಆಕ್ಟಿವ್ ಆಗಿ ಸಾಲ ಕೊಡೋದು ಹಾಗೇನಿರಲಿಲ್ಲ. ಈಗ MBK ಅಂತ ಬಂದು MBK ಯಮುನಾನವರು ಆಯ್ಕೆ ಆದಮೇಲೆ ಸಂಘಗಳನ್ನು ಮುಂದೆ ತಂದಿದ್ದಾರೆ. ಸಂಜೀವಿನಿ ಒಕ್ಕೂಟ ಅಂದರೆ ಏನು ಅನ್ನೋದು ಅವರು ತಿಳಿಸ್ತಾ ಇದ್ದಾರೆ. ಮಾಹಿತಿಗಳು ಸಂಘಗಳಿಗೆ ಕೊಡ್ತಾ ಇದ್ದಾರೆ. ಅವರ ಜೊತೆ ಸೇರ್ಕೊಂಡಿರುವ LCRP, ಕೃಷಿ ಸಖಿ, ಪಶು ಸಖಿ ಅವರ ಜೊತೆ ನಾನು ಸಂಘದಲ್ಲಿ ಇದ್ದೀನಿ. ಈಗ ನಾನು ಅಧ್ಯಕ್ಷರಾಗಿ ಈಗ ಬಿಟ್ಟು ಕೊಡ್ತಾ ಇದ್ದೀನಿ. ಬಂದು ನಾವು ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಿದ್ರೇನೆ ಅವರಿಗೂ ಒಂದು ಕೆಲಸ ಮಾಡಲು ಒಂದು ಇಂಟ್ರೆಸ್ಟ್ ಇರುತ್ತೆ. ಕಾರ್ಯಕ್ರಮದಲ್ಲಿ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ಸುಲೋಚನಾ, ಪಂಚಾಯತ್ನ ಮಾಜಿ ಸದಸ್ಯ ಕಟ್ಟಿ, ಸಂಜೀವಿನಿ ಒಕ್ಕೂಟದ ಶರೀಫಾ, ಕಾರ್ಯದರ್ಶಿ ಮಂಜುಳಾ, ಸ್ಥಳೀಯ ಸಂಪನ್ಮೂಲ ವ್ಯಕ್ತಿ ರೋಜಾ, ಕೃಷಿ ಸಖಿ ಗುಣಶ್ರೀ, ಪಶು ಸಖಿ ನಿಶಾ ಟಿಪಿ, ರಾಜೇಶ್ವರಿ ಹಾಗೂ ಸಂಘದ ಸದಸ್ಯರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ದಾಪಕ್ಲು.